ಮಹಾಸಂಸ್ಥಾನ ಮಠದ ಸ್ವಾಮಿಗಳಾದಂಥ ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಪರಮ ಪೂಜ್ಯ ಡಾಕ್ಟರ್ ಸಾರಂಗಾದ ದೇಶಿಕೇಂದ್ರ ಮಹಾಸ್ವಾಮಿಗಳ ನಮಸ್ಕರಿಸುತ್ತಾ, ಸಭೆಯ ಅಧ್ಯಕ್ಷತೆ ವಹಿಸಿರುವಂಥ ಮಾಜಿ ಸಚಿವರು ಹಾಗೂ ಹಿರಿಯರು ಆಗಿರುವಂಥ ವೀರಶೈವ ಸಮಾಜದ ಹಿರಿಯ ಮುಖಂಡರಾದಂಥ ಮಾನ್ಯ ಶಾಮನೂರು ಶಿವಶೇಖರನವರೇ, ಇತ್ತಾನೆ ಮಾತನಾಡುವಂಥ ಮಾನ್ಯ ಎನ್.ಜಿ. ಅಂಬ ನಾಗರಾಜನವರೇ, ಡಾಕ್ಟರ್ ಎನ್.ಜಿ. ನಾಗರಾಜ್ ಅವರೇ, ಡಾಕ್ಟರ್ ಡಿ. ಪರಶುರಾಮಮೂರ್ತಿಯವರೇ, ಪ್ರೊಫೆಸರ್ ಎಸ್.ಸಿ. ಪಾಟೀಲ್ ಅವರೇ, ಡಾಕ್ಟರ್ ರುದ್ರೇಶ್ ಆದರಿಂಗಿ ಅವರೇ, ಶ್ರೀಮಠದ ಸದಸ್ಯರೇ, ಮಾಧ್ಯಮ ಮಿತ್ರರೇ, ಉಪಸ್ಥಿತ ಎಲ್ಲ ಬಂದು ಭಗಿನಿಯರೇ, ಮಾನ್ಯ ಹಂಪ ನಾಗರಾಜನವರು ಬಹಳ ಸವಿಸ್ತಾರವಾಗಿ ಅನೇಕ ವಿಷಯಗಳನ್ನ ನಿಮಗೆ ಮನವರಿಕೆ ಮಾಡಿಕೊಂಡು ಹೋಗಿದ್ದಾರೆ. ಸಾಹಿತ್ಯ ಅನ್ನೋದಂತದ್ದು ಎಲ್ಲರಿಗೂ ಒಲಿಯುವಂತಹದ್ದಲ್ಲ. ನಮ್ಮಲ್ಲಿ ಅನೇಕರು ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಪಡೆದರೂ ಕೂಡ ಭಾಷೆಯ ಮೇಲಿನ ಹಿಡಿದ ಕಡಿಮೆ ಹಂತದಲ್ಲಿ ಕೇವಲ 3ನೇ ತರಗತಿ ಓದಿದ ಬಾಲಕ ಮುಂದಿನ ದಿನಗಳಲ್ಲಿ ಷಟ್ಪದಿಗಳಲ್ಲಿ ಪದ್ಯವನ್ನು ರಚಿಸುವಂತಹದ್ದು ಒಂದು ಪವಾಡ ಬೇಸರ. ಶ್ರೀ ಜಜಿನಿಯವರ ಬಗ್ಗೆ ಈಗಾಗಲೇ ಸವಿಸ್ತಾರವಾಗಿ ಎಂಬ ನಾಗರಿಕರು ಮಾತನಾಡಿದ್ದಾರೆ. ಮೂಲತಃ ಉತ್ತರ ಕರ್ನಾಟಕದ ಬೈರವಂದರಾಗಿರುವ ಶ್ರೀ ಜಜಿನಿಯವರು ಆಂಧ್ರ ಕುಮಾರಸ್ವಾಮಿಗಳ ಕುಟುಂಬಸ್ಥರಿಗೆ ಬಿದ್ದು ಮುಂದೆ ದಕ್ಷಿಣ ಕರ್ನಾಟಕದ ಬಾಗೇಪಲ್ಲಿ ತಾಲೂಕಿನಲ್ಲಿದ್ದ ನಿಡ್ಮಾವಳಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿ ಇಲ್ಲಿನ ಜನರ ಮನಸ್ಸನ್ನು ಗೆದ್ದು ಮಠದ ಆಸ್ತಿಯನ್ನು ಒಂದುಗೂಡಿಸಿ ಅನೇಕ ಸಾಮಾಜಿಕ ಕಾರ್ಯಗಳ ರೂವಾರಿಯಾಗಿತ್ತು. ಕಾಳಿದಾಸರ ಮಾಲವಿಕಾಗ್ನಿ ಮಿತ್ರಂ ಎಂಬ ಸಂಸ್ಕೃತ ಪದವನ್ನು ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿ ಎಲ್ಲರ ಮೆಚ್ಚುಗೆ ಪಡೆದಂಥವರು. ಆ ಕಾಲದಲ್ಲಿ ಸುಕುಮಾರ್ ಎಂಬ ಕೈಬರಹದ ಪತ್ರಿಕೆಯನ್ನು ಆರಂಭಿಸಿ ಮುನ್ನಡೆಸಿದಂಥವರು. ಪ್ರಸ್ತುತ ಸಿರಿಮಾವಳಿ ಮಹಾಸಂಸ್ಥಾನದ ಮಠ ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಭವ್ಯ ಭಾರತದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಿರುವಂತಹದ್ದು ನಮ್ಮ ಮಠಮಾನ್ಯಗಳು ಅನೇಕ ವೇದಿಕೆಗಳಲ್ಲಿ ಪದೇ ಪದೇ ಹೇಳ್ತಾ ಇರ್ತೇನೆ. ಗ್ರಾಮೀಣ ಭಾಗದಲ್ಲಿ ಸರ್ಕಾರ ಮಾಡಲಾಗದ ಕೆಲಸಗಳನ್ನ ನಮ್ಮ ಮಠಮಾನ್ಯಗಳು ಮಾಡ್ತಾ ಇದ್ದೇವೆ. ಅನ್ನ, ಆರೋಗ್ಯ ಹಾಗೂ ಶಿಕ್ಷಣ ದಾಸೋಹಗಳ ಮೂಲಕ ಬಡವರ ಬದುಕಿಗೆ ಒಂದು ಆಶ್ರಯ ನೀಡ್ತಾ ಇದೆ. ಅದೇ ರೀತಿಯಲ್ಲಿ ಶ್ರೀ ನಿಜಮಾವಳಿ ಸಂಸ್ಥಾನದ ಮಠ ಮಾನವ ಧರ್ಮಪೀಠ ಕೂಡ ಅನೇಕ ವಿದ್ಯಾಸಂಸ್ಥೆಗಳ ಮೂಲಕ ಬಡ ಹಾಗೂ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಶೈಕ್ಷಣಿಕ ಅವಶ್ಯಕತೆಯನ್ನು ಪೂರೈಸುತ್ತಾ ಇದೆ ಏನಂದ್ರೆ ತಪ್ಪಾಗಲಿಕ್ಕಿಲ್ಲ. ನಿಡ್ಮಾವಳಿ ಮಹಾಸಂಸ್ಥಾನ ಮಠದ ಈಗಿನ ಪೀಠಾಧಿಪತಿಗಳಾದಂಥ ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅನೇಕ ಚರ್ಚೆಗಳನ್ನು ಹುಟ್ಟುಹಾಕಿದ್ದಾರೆ. ಆಡಳಿತ ನಡೆಸುವಂತಹ ರಾಜಕಾರಣಿಗಳ ಅಧಿಕಾರಿಗಳ ಗಮನವನ್ನು ಸೆಳೆಯುತ್ತಿದ್ದಾರೆ ಅಂತ ತಪ್ಪಾಗಲಿಕ್ಕಿಲ್ಲ. ಬಂಧುಗಳೇ, ಈ ಕೆಲವೇ ದಿನಗಳಲ್ಲಿ ಅಯೋಧ್ಯೆಯಲ್ಲಿ ಕೋಟ್ಯಾಂತರ ಜನರ ಅಪೇಕ್ಷೆಯಂತೆ
ರಾಮ ಮಂದಿರ ಉದ್ಘಾಟನೆ ಆಗಿದೆ. ಸಮಸ್ತ ಭಾರತೀಯರು ಸೇರಿದಂತೆ ವಿಶ್ವದಾದ್ಯಂತ ಇರುವ ಎಲ್ಲರೂ ಕಾಯ್ದಿರುವಂತಹ ಕ್ಷಣ ಅಂತ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇರೋದು. ವಿಶೇಷವಾದ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರನ್ನ ಕುರಿತು ನಾವು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಪೂಜ್ಯರಿಗೆ, ವೇದಿಕೆಯಲ್ಲಿರುವ ಮುಖಂಡರಿಗೆ,